ಅಯ್ಯೋ, ಅಣ್ಣ ಫೋನ್ ಮಾಡ್ತವನೆ, ನಾನು ಹೆಂಗ್ ಮಾತಾಡ್ಲಿ ಇವಾಗ? ರಾಣಿ, ಮನಸ್ಸು ಸಮಾಧಾನ ಮಾಡ್ಕೊಂಡು ನಿಮ್ಮ ಅಣ್ಣ ಹತ್ರ ಮಾತಾಡು. ರಾಣಿ, ಅಣ್ಣ ಏ ಯಾಕವ ಅಳ್ತಿದ್ಯಾ? ಅಂಥದ್ದೇನಾಗೈತೆ ಅಂತ ಕೇಳ್ತೀನಿ ನಾನು. ನನ್ನ ತಂಗಿ ಸೋತಿಲ್ಲ ಕಣವ, ಗೆದ್ದವಳೆ. ಮೊದಲೆಲ್ಲ ಪರೀಕ್ಷೆ ಅಂದ್ರೆ ನೀನು ದೂರ ಹೊಡ್ತಿದ್ದೆ. ಅಂಥದ್ರಾಗೆ ನೀನು ಪರೀಕ್ಷೆನ ಎದುರಿಸ್ಬಿಟ್ಟು ಬಂದಿದ್ಯಾ. ರಿಸಲ್ಟು ಪಜಲ್ಟ್ ಎಲ್ಲ ಬಿಟ್ಟಾಕು, ನೀನು ಭಯನೆಲ್ಲ ದಾಟಿ ಪರೀಕ್ಷೆ ಕೊಟ್ಟು ಬಂದೆ ನೋಡು. ಅದಕ್ಕಿನ್ನ ಇನ್ನೇನು ಬೇಕು ಹೇಳವ? ಏನು ಬೇಕು ಹೇಳು? ಕೊಡಲಿ ರಾಣಿ. ಅದಕ್ಕೆ ನಿನ್ನ ಪರಿಸ್ಥಿತಿ ಏನಾಯ್ತು ಅಂತ ಅಣ್ಣಂಗೆ ಗೊತ್ತಿಲ್ಲ. ನನ್ನ ಗಂಡನ ಪಟ್ಟ ಆಡ ಇಟ್ಟು ನಾನು ಈ ಪರೀಕ್ಷೆ ಬರ್ದೇವ್ನಿ. ನನ್ನ ಪಾಸ್ ಆದ್ರೆ ಮಾತ್ರ ನನ್ನ ಗಂಡನ ಪಟ್ಟ ಉಳಿತಿತ್ತು. ಆದ್ರೆ ಇವಾಗ ಅನ್ಯಾಯವಾಗಿ ನಾನೇ ಕಿತ್ಕೊಂಡ್ಬಿಟ್ನಲ್ಲ. ಅದಕ್ಕೆ ಈ ಸತ್ಯ ಗೊತ್ತಿಲ್ದರೆ ಅಣ್ಣ ಏನೂ ಆಗೇ ಇಲ್ಲ ಅಂತ ಹೇಳ್ತವನೆ. ರಾಣಿ ನೋಡು, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ಯಾರೇ ಆಗಲಿ ಶ್ರಮ ಪಟ್ಟಿದ್ದಾರೆ ಅಂದರೆ ಅವ್ರಿಗೆ ಅನ್ಯಾಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾನು ಫೇಲ್ ಆಗ್ಬಿಟ್ನಲ್ಲ. ಅದಕ್ಕೆ ಅದೇ ನನಗೂ ಅರ್ಥ ಆಗ್ತಿಲ್ಲ. ಶ್ರಮ ಪಟ್ಟಿದ್ದಾರೆ ಅಂದಮೇಲೆ ಫಲ ಸಿಗಲೇಬೇಕು ರಾಣಿ. ಅದು ನಿನಗೆ ಇವತ್ತು ಬರೆದಿರೋ ಪರೀಕ್ಷೆಗೆ ಮಾರ್ಕ್ಸ್ ರೂಪದಲ್ಲಿ ಸಿಗ್ತಾ ಇರ್ಬೋದು, ಆದರೆ ಯಾವುದೋ ಒಂದು ರೂಪದಲ್ಲಿ ನಿನ್ನನ್ನು, ನಿನ್ನ ಮನೇನ, ನಿನ್ನ ತನನ ಕಾಪಾಡೋದಕ್ಕೆ ಯಾವುದೋ ಒಂದು ರೂಪದಲ್ಲಿ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಏನು ಮಾಡಬೇಕು ನಂಗೆ ಗೊತ್ತಾಯ್ತಿಲ್ಲ. ಈ ಮನೇಲಿರೋ ರಾಕ್ಷಸರ ಮೆರೆದಾಟನ ನನ್ನ ಕೈಲಿ ನೋಡಕ್ ಆಯ್ತಿಲ್ಲ. ನಮ್ಮ ಕುತ್ತಿಗೆನ ಅವ್ರ ಕೈಲಿ ಕೊಟ್ಟಂಗಾಗೈತೆ. ರಾಣಿ ನೋಡು, ಪ್ಲೀಸ್ ಧೈರ್ಯವಾಗಿರೋ. ಸೋತೆ ಅಂತ ಕೇಳಕ್ ಬೀಳ್ಬೇಡ. ಒಂದು ಮಾತು ಯಾವಾಗಲೂ ನೆನ್ಪಿಡ್ಕೊ, ನಿನ್ನ ಕೈ ಕೊಟ್ಟು ಹೇಳ್ಸಕ್ಕೆ ಅಂತ ಬರೋ ಜನ ಯಾವಾಗಲೂ ನಿನಗೆ ಕೈ ಕೊಡೋದಕ್ಕೆ ಕಾಯ್ತಿರ್ತಾರೆ. ಗೆಲುವು ಅನ್ನೋದು ಸಂಭ್ರಮಕ್ಕೆ ಕಾರಣ ಇರ್ಬೋದು, ಆದರೆ ಸೋಲು ಅವಲೋಕನಕ್ಕೊಂದು ದಾರಿ. ನೀ ಹೆದರಬೇಡ ರಾಣಿ. ನಿನ್ನ ಸ್ವಾಭಿಮಾನಕ್ಕಾಗಲಿ ನಿನ್ನ ಸಂಸಾರಕ್ಕಾಗಲಿ ಯಾವುದೇ ರೀತಿ ಧಕ್ಕೆ ಬರುತ್ತೆ ಅಂತ ನಮಗೆ ಗೊತ್ತಾದರೆ ನಿನ್ನ ಜೊತೆ ನಾವಿರ್ತೀವಿ. ಸರಿ ಅದಕ್ಕೆ. ಮಾರೋ, ಸಮಾಧಾನ ಅಲ್ಲ? ಮಾವ, ಸಮಾಧಾನ ಆದ್ಲು. ನೀನು ಆರಾಮಾಗಿರು. ನಮ್ಮ ರಾಣಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಫೇಲ್ ಆಗಿರೋದು 2 ಮಾರ್ಕಿಂದ ಅಲ್ವಾ? ಇದು ಒಂಥರ ಪಾಸ್ ಆದಂಗೆಯ ಅಲ್ವಾ ಶಾರು?